ಕಂಪ್ಯೂಟರ್ ಯೂಸ್ ಮಾಡ್ದೇನೆ ಹೌಸ್ ವೈಫ್ಗಳಿಗೆ ಸುಲಭವಾದ ಅತಿ ಹೆಚ್ಚು ಸ್ಯಾಲ್ರಿ ಸಿಗುವಂಥ ವರ್ಕ್ ಫ್ರಮ್ ಜಾಬ್ಗಳಿವು. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಮಹಿಳೆಯರು ಮನೆಯಿಂದಲೇ ಕೆಲಸ ಮಾಡಿ ಸಂಪಾದನೆ ಮಾಡಬಹುದಾದ ಕೆಲವು ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತಷ್ಟು ಇಂಥ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಇತ್ತೀಚಿನ ದಿನಗಳಲ್ಲಿ ಯಾವ ಹೆಣ್ಮಕ್ಳು ಕೂಡ SSLC PUCಗೆ ಎಜುಕೇಷನ್ನ ಸ್ಟಾಪ್ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಸ್ಕೀಮ್ಸ್ ಅಥವಾ ಸ್ಕಾಲರ್ಶಿಪ್ಪಿಂದ ತುಂಬ ವಿಧಾನಗಳಿಂದನೂ ಅವ್ರ ಎಜುಕೇಷನ್ನ ಕಂಪ್ಲೀಟ್ ಅಂದರೆ ಅಟ್ಲೀಸ್ಟ್ ಡಿಗ್ರಿವರೆಗೂ ಆದರೂ ಕಂಪ್ಲೀಟ್ ಮಾಡ್ತಾರೆ. ಆದರೆ ಮದುವೆ ಆದಮೇಲೆ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಪ್ರೆಸರ್ಗೆ, ಸಂಪ್ರದಾಯಕ್ಕೆ ಅಥವಾ ಅಗತ್ಯ ಇಲ್ಲ ಅಂತನೋ ಕೆಲವ್ರು ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ. ಆದರೆ ಜಾಬ್ ಮಾಡಬೇಕು, ನಾವು ಅರ್ನ್ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಜಾಬು ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಯೂಟರ್ ಬಳಸದೇನೆ ಮಾಡಬಹುದಾದ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡೋಣ. ಫಸ್ಟ್ ಒನ್, ಟೈಲರಿಂಗ್. ಅಟ್ ದ ಪ್ರೆಸೆಂಟ್ ಮಾರ್ಕೆಟಲ್ಲಿ ಈ ಸ್ಕಿಲ್ಸ್ಗೆ ತುಂಬ ಬೇಡಿಕೆ ಇದೆ. ಈ ಕೆಲಸಕ್ಕೆ ನಾವು ಎಜುಕೇಷನ್ ಮಾಡಿರಲೇಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವು ಈ ಕೆಲಸಕ್ಕೆ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಓನ್ ಬಿಸ್ನೆಸ್ ಥರ ಮಾಡ್ಕೋಬಹುದು. ಟೈಮ್ ಸಿಕ್ಕಾಗ ಎಲ್ಲ ವರ್ಕ್ ಮಾಡ್ಬೋದು. ಅದೇ ಹೆಚ್ಚಿಗೆ ಸಮಯ ಕೊಟ್ಟರೆ ಜಾಸ್ತಿ ಸಂಪಾದನೆ ಮಾಡ್ಬೋದು. ನೆಕ್ಸ್ಟ್ ಒನ್, ಟ್ಯೂಷನ್. ಇವಾಗ ಪೇರೆಂಟ್ಸ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ LKG UKG ಇಂದನೇ ಲಕ್ಷ ಹಣ ಸುರಿಯೋದು ಇವಾಗ ಕಾಮನ್ ಟ್ರೆಂಡ್ ಆಗಿದೆ. ಆದರೆ ಅವರಿಗೆ ಈವ್ನಿಂಗ್ ಟೈಮು ಮಕ್ಕಳಿಗೆ ಟೈಮ್ ಕೊಟ್ಟು ಹೇಳ್ಕೊಡೋಷ್ಟು ಮನಸ್ಥಿತಿ ಇರೋಲ್ಲ. ಸೊ ಅಂಥವ್ರು ಇನ್ನೂ 2-3 ಸಾವಿರ ಕೊಟ್ಟು ಟ್ಯೂಷನ್ ಕಲಿಸೋಕೆ ಹಿಂಜರಿಯಲ್ಲ. ಸೊ ಟ್ಯೂಷನ್ ಹೇಳ್ಕೊಡೋ ಮೂಲಕ ಹಣ ಕೂಡ ಗಳಿಸ್ಬೋದು. ನೆಕ್ಸ್ಟ್ ಒನ್ನು, ಕಂಪ್ಯೂಟರ್ ಯೂಸ್ ಮಾಡಿ ಆನ್ಲೈನ್ ಥ್ರೂ ವರ್ಕ್ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡೋಣ. ಫಸ್ಟ್ ಒನ್ನು, ಆನ್ಲೈನ್ ಟೀಚರ್ ಅಥವಾ ಟ್ಯೂಷನ್. ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ. ಸಾಮಾನ್ಯವಾಗಿ ಎಲ್ಲ ತಾಯಂದರು ತಮ್ಮ ಮಕ್ಕಳಿಗೆ ಹಲವು ಸಬ್ಜೆಕ್ಟ್ಗಳ ಬಗ್ಗೆ ಪಾಠ ಹೇಳ್ಕೊಡ್ತೀರಿ ಅಲ್ವಾ. ಟೀಚಿಂಗು ಕೂಡ ಡೈಲಿ ರೊಟೀನಲ್ಲಿ ಅದು ಕೂಡ ಒಂದು. ಅದೇ ಸ್ಕಿಲ್ಸ್ನ ಹಣ ಸಂಪಾದನೆ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೈನ್ಸು, ಇಂಗ್ಲೀಷು, ಮ್ಯಾಥ್ಸು ಸಬ್ಜೆಕ್ಟ್ಸ್ಗೆ ಆನ್ಲೈನ್ ಟೀಚಿಂಗು, ಟ್ಯೂಷನ್ ಕೊಡೋ ಮೂಲಕ ಹಣ ಸಂಪಾದನೆ ಮಾಡೋದು. ನೆಕ್ಸ್ಟ್ ಒಂದು, ಫ್ರೀಲಾನ್ಸ್ ರೈಟರು. ರೈಟಿಂಗ್ ಗೊತ್ತಿರೋರು ಹಲವು ವೆಬ್ಸೈಟ್ಗಳಿಗೆ ತಮ್ಮ ಆರ್ಟಿಕಲ್ಸ್ನ ನೀಡುವ ಮೂಲಕ ಮನೆಯಿಂದನೇ ಅರ್ನ್ ಮಾಡ್ಬೋದು. ರೈಟಿಂಗಲ್ಲಿ ಕ್ರಿಯೇಟಿವಿಟಿ, ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಅಥವಾ ನಿರ್ದಿಷ್ಟ ವೆಬ್ಸೈಟ್ಗೆ ಬೇಕಾದ ವಿಷಯಕ್ಕೆ ತಕ್ಕಂತೆ ನಾವು ಕಂಟೆಂಟ್ ಕೊಡೋ ಮೂಲಕ ಫ್ರೀಲಾನ್ಸರ್ ರೈಟರ್ ಆಗಿ ನಾವು ದುಡಿಬೋದು. ನೆಕ್ಸ್ಟ್ ಒನ್ನು, ಟ್ರಾನ್ಸ್ಲೇಟರ್ ಅಂದರೆ ಭಾಷಾಂತರಕಾರ. ಕನಿಷ್ಠ 2 ಭಾಷೆನ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಬಂದರೆ ಇಂಗ್ಲೀಷ್ ನಾಲೆಜು ಇರೋರು ಯಾರು ಬೇಕಾದರೂ ಈ ಟ್ರಾನ್ಸ್ಲೇಟ್ ಕೆಲಸವನ್ನು ಮನೆಯಿಂದನೇ ಮಾಡ್ಬೋದು. ಕನಿಷ್ಠ ಡಿಗ್ರಿ ಮುಗಿಸಿರಬೇಕು ಈ ಕೆಲಸಕ್ಕೆ. ಈ ಕೆಲಸನ ಮನೆಯಿಂದನೇ ಈಸಿಯಾಗಿ ಮಾಡ್ಬೋದು. ರೈಟಿಂಗ್ ಸ್ಕಿಲ್ಸ್ ಗೊತ್ತಿರೋರು ತುಂಬ ಜನ ಇವಾಗ ಈ ಕೆಲಸದ ಹವ್ಯಾಸ ಜೊತೆಗೆ ಇದನ್ನ ಒಂದು ಜಾಬ್ ಥರ ಮಾಡಿಕೊಂಡು ಜನ ಹಣ ಸಂಪಾದನೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಒನ್ನು, ಡಾಟಾ ಎಂಟ್ರಿ ಆಪ್ರೇಟರ್. ಬಹುಸಂಖ್ಯಾತ ವ್ಯವಹಾರಗಳ ಬಗ್ಗೆ ಕಂಪನಿಗಳ ಡೇಟಾನ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಈ ಡೇಟಾ ಮುಂದೆ ಕಂಪ್ನಿ ಡೆವಲಪ್ಗೆ, ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ಸ್ಗೆ ಹೆಲ್ಪ್ ಆಗುತ್ತೆ. ಈ ಕೆಲಸ ಮಾಡಬೇಕು ಅಂದರೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಮತ್ತು ಟೈಪಿಂಗ್ ಮಾಡೋಕ್ಕೆ ಬಂದರೆ ಸಾಕು, ಮನೆಯಿಂದನೇ ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಒನ್ನು, ಬ್ಲಾಗರ್ ಆಗಿ ಎಲ್ಲರೂ ಬೇಗ ಹಣ ಗಳಿಸೋಕ್ಕಾಗಲ್ಲ. ಅಂದರೆ ಬೇರೆಯವರ ಬ್ಲಾಗ್ಗಳಿಗೆ ಬರೆದಾಗ ಬೇಗ ಹಣ ಸಿಗುತ್ತೆ. ಆದರೆ ನಿಮ್ಮದೇ ಓನ್ ಬ್ಲಾಗನ್ನು ಬರೆಯುತ್ತಾ ಓದುಗರನ್ನು ಹೆಚ್ಚು ಸಂಪಾದನೆ ಮಾಡುವುದು ಕಷ್ಟ ಸಾಧ್ಯದ ಕೆಲಸ. ಒಬ್ಬ ರೈಟರ್ ಆಗಿ ತಂದೆ ಬ್ಲಾಗನ್ನು 1-2 ವರ್ಷ ಯಾವುದೇ ಹಣ ಬರೆದಿದ್ರೂ ಪರವಾಗಿಲ್ಲ, ಆರ್ಟಿಕಲ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಬ್ಲಾಗ್ ಕ್ರಿಯೇಟ್ ಮಾಡಿದರೆ ನೆಕ್ಸ್ಟ್ ಗೂಗಲ್ ಆ್ಯಡ್ಸೆನ್ಸ್ ಸಿಕ್ಕಾಗ ಹಣ ಬರುತ್ತೆ. ನೆಕ್ಸ್ಟ್ ಒನ್ನು, ಪ್ರೂಫ್ ರೀಡರು ಕಂಟೆಂಟು, ಗ್ರಾಮರು, ಮಿಸ್ಟೇಕ್ಸ್ ಮಾತ್ರ ಚೆಕ್ ಮಾಡೋದಲ್ಲದೆ ಇನ್ಫಾರ್ಮೇಷನ್ ಸರಿಯಾಗಿದೆಯಾ, ಫಾರ್ಮೆಟ್ ಸರಿ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕು. ಅಲ್ಲದೆ ಕಂಟೆಂಟ್ ಬಗ್ಗೆ ಇರೋ ಎಕ್ಸ್ಟ್ರಾ ವರ್ಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್, ಟ್ರಾವೆಲ್ ಏಜೆಂಟ್. ಮುಂದಿನ ವರ್ಷದಲ್ಲಿ ಟ್ರಾವೆಲ್ ಏಜೆಂಟ್ ಆಪರ್ಚುನಿಟಿ ಕಡಿಮೆ ಆಗಲಿವೆ ಅಂತ ಹೇಳ್ತಾರೆ. ಆದರೆ ಇಂಟರ್ನೆಟ್ ಮೂಲಕ ಅಟ್ ಪ್ರೆಸೆಂಟ್ ಟ್ರಾವೆಲ್ ಏಜೆಂಟ್ ಆಗಿ ವರ್ಕ್ ಮಾಡಿ ಹಣ ಗಳಿಸ್ಬೋದು. ಆನ್ಲೈನ್ ಮೂಲಕ ಅಡ್ವೆಂಚರ್ಸ್, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗೋಕ್ಕೆ ಇಷ್ಟಪಡ್ತಾರಲ್ಲ ಅವರಿಗೆ ಗುಡ್ ಪ್ಲಾನ್ಸ್ ನೀಡೋ ಮೂಲಕ ಟಿಕೆಟ್ ಬುಕ್ ಮಾಡಿ ಕೂಡ ಹಣ ಅರ್ನ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.